ಆಮೇಲೆ ಹೇಳ್ತೀನಿ. ಜೈ ಭಾರತ್ ಆಲ್ ವೆಹಿಕಲ್ ಓನರ್ಸ್ ಅಂಡ್ ಡ್ರೈವರ್ ವೆಲ್ಫೇರ್ ಅಸೋಸಿಯೇಷನ್ ಡ್ರೈವರ್. ಜೈ ಕರ್ನಾಟಕ. ಜೈ ಭೀಮ್ ಅಂಬೇಡ್ಕರ್ ಚಾಲಕರ ಸಂಘಟನೆ. ಇನ್ಯಾರಪ್ಪ ಉಳಿದಿರೋ ಈಗ ಬಂದಿರೋ ಮತ್ತೆ ಇವರು ಜೈ ಕರ್ನಾಟಕ ಚಾಲಕರ ಸಂಘಟನೆ. ಅಣ್ಣ ಕೇಳಿಸಿಲ್ಲ, ಕನ್ನಡದಲ್ಲಿ ಹೇಳೋಣ. ಹಂಗೆ ಕನ್ನಡದಲ್ಲಿ ಹೇಳ್ರಿ, ನಮ್ ಕೆಲವು ಇಂಗ್ಲೀಷ್ ಅರ್ಥ ಆಗಲ್ಲ. ಸ್ವಲ್ಪ ಇರಪ್ಪ. ಆರ್ಟಿಒ ಕೋರ್ ಕಮಿಟಿ ಮೆಂಬರ್, ಆರ್ಟಿಒ ಕೋರ್ ಕಮಿಟಿ ಮೆಂಬರ್. ಒಂದ್ ನಿಮಿಷ ಇರೋಣ, ಸ್ವಲ್ಪ ತಾಳ್ಮೆ ಅಂತ ಇರ್ಬೇಕಣ್ಣ. ಸರ್ ಇಷ್ಟೆಲ್ಲ ಮಾತಾಡಿದ್ದಾರೆ, ಯಾವುದು ಸರಿಯಾದಂತ ನಿರ್ಧಾರಕ್ಕೆ ಬಂದಿಲ್ಲ. ಆದ್ರೆ ನನ್ನ ಅಭಿಪ್ರಾಯ ಅಂದ್ರೆ ಒಬ್ಬೊಬ್ರು ಒಂದೊಂದು ಮಾತಾಡಿದ್ರಿಂದ ಯಾವ್ಯಾವ ಡ್ರೈವರ್ಗೆ ಎಲ್ಲೆಲ್ಲಿ ಕಮ್ಮಿ ಸಿಗುತ್ತೆ ಅಲ್ಲೊಂದು ಮಾಡಿಸ್ಕೊಳ್ಳೋದು ಉತ್ತಮ ಒಳ್ಳೆ ಕೆಲಸ ಅಲ್ವಾ? ಸಾಫ್ಟ್ವೇರ್ ಲೋಡ್ ಮಾಡ್ಕೊಂಡು ಬಿಡಿ ಸರ್, ಇದು ಲಾಸ್ಟ್ ಟೈಮ್ ಇದೆ ಗೋಡೆ, ಲಾಸ್ಟ್ ಟೈಮ್ ಇದೆ ಗೋಡೆ. 120 ರೂಪಾಯಿ ಅಲ್ಲ ಅಲ್ಲ, ಅವ್ರದ್ದು 220 ಕಮ್ಮಿ. ಅದೆಲ್ಲಿದೆ? ಯಾವ್ದಿದೆ ಗೊತ್ತೇ ಇಲ್ಲ. ಆಚೆ ಕಡೆ ಚೆಲ್ಲಿ ಆದಿತ್ತು, ಒಳಗಡೆ ಬಿಸಿ ಬಿಸಿ ಆಗ್ತೈತಿ. ಕೆಲಸ ಮಾಡ್ಬೇಕಂದ್ರೆ ನಾವು ಕಾರ್ಮಿಕರು ಕೆಲಸ ಮಾಡ್ಬೇಕು. ಕಾರ್ಮಿಕರು ಅಂದ್ರೆ ರಿಪೇರರ್ಸ್, ಅದ್ರಲ್ಲಿ ಮ್ಯಾನುವಲ್ ಇರ್ತಾರೆ, ಎಲೆಕ್ಟ್ರಾನಿಕ್ ಲೈಸೆನ್ಸ್ ಅವರು ಇದ್ದಾರೆ. ಕೆಲಸ ಮಾಡ್ತಾರೆ, ಕೆಲಸ ಮಾಡಿದವರು ಸರ್ವಿಸ್ ರಿಪೇರರ್. ಹೌದು ನೋಡಿ ಸರ್, ಕಾರ್ಮಿಕರು ಕೆಲಸ ಮಾಡ್ಬೇಕಾಗಿರೋ ನಾವು ಕಾರ್ಮಿಕರು. ಹೌದು ಸರ್, ಕೆಲವರು 120 ಅಂತಾರೆ, ಕೆಲವರು 300 ಅಂತಾರೆ, ಕೆಲವರು 250 ಮಾಡ್ತಾರೆ. ಅವ್ರು ಮಾಡಿ. ಇವಾಗ ಕಾರ್ಮಿಕರ ಬಗ್ಗೆ ನೀವೇನ್ ಗಮನ ಕೊಟ್ಟಿದ್ದೀರಾ ಅದನ್ನ ನಮಗ್ ತಿಳಿಸ್ಕೊಡಿ. ಇನ್ನೊಂದು, ಇವಾಗ ಕಾರ್ಮಿಕರು ಕೆಲಸ ಮಾಡ್ಬೇಕಂದ್ರೆ ಯಾರೋ 120 ಮಾಡ್ತಾರೋ, 200 ಮಾಡ್ತಾರೋ, 300 ಮಾಡ್ತಾರೋ ಮಾಡ್ಲಿ, ನಮಗ್ ಖುಷಿ. ಬಟ್ ಕೆಲಸ ಮಾಡ್ಬೇಕಾಗಿರೋದು ನಾವು ಕಾರ್ಮಿಕರ ತಾನೆ. ಕಾರ್ಮಿಕರ ಬಗ್ಗೆ ನೀವು ಗಮನ ಕೊಟ್ಬಿಟ್ಟು ನಮ್ಮನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಡಿಸಿಷನ್ ಕೊಡುವಾಗ ನಮ್ ಕಾರ್ಮಿಕರ ಬಗ್ಗೆ ಗಮನ ಇಟ್ಕೊಂಡು ಅದ್ರಲ್ಲಿ ನೀವೇನು ಡಿಸಿಷನ್ ತಗೋತೀರಾ ಅದು ನಮಗ್ ಒಪ್ಪಿಗೆ ಇರುತ್ತೆ. ಯಾಕಂದ್ರೆ ಇವಾಗ 120 ಮಾಡ್ತೀರಾ, 300 ಮಾಡ್ತೀರಾ, ಮಾಡ್ಲಿ, ಸಂದೇಶ
ಎಲ್ಲರಿಗೂ ಅಭಿಪ್ರಾಯ ಮುಗ್ದಿದೆ. ಈಗ ನಮ್ಗಂತೂ ಕೈ ಕಟ್ಟಾಕಿದ್ರೆ ನಾವೇನು ಮಾತಾಡಂಗಿಲ್ಲ ಅಂತ ಹೇಳಿ. ಮಾತಾಡ್ಕೋಬೇಡಿ. ಈಗ ನೀವುಗಳು ತೀರ್ಮಾನ ಮಾಡ್ಕೊಂಡ್ಬಂದು ಒಂದು ರೇಟ್ ಹೇಳಿ, ಏನಿಗೆಲ್ಲ ಹೇಳಿದ್ದಾರೆ ಎಲ್ಲ ಸೇರಿ ಒಂದು ಸರಾಸರಿ ಒಂದು ಆವರೇಜ್ ಫಿಕ್ಸ್ ಮಾಡ್ಕೊಂಡು ನಾವು ಅದಕ್ಕೆ ತಕ್ಕಂತೆ ಹೇಳ್ತೀನಿ. ಈಗ ನೀವು ಕೊಟ್ಟಿರೋ ಅಭಿಪ್ರಾಯಗಳಲ್ಲಿ ಎಲ್ಲಾನು ಪರಿಗಣಿಸಿದ್ರೆ ಆನ್ ಅಂಡ್ ಆವರೇಜ್ ಹೆಚ್ಚಾಗ್ಲಿ ಕಡಿಮೆ ಏನೇ ಮಾಡ್ಲಿ 500 ರೂಪಾಯಿ ಬರ್ತಾ ಇದೆ. ಅಂದ್ರೆ ಬಹುಮತ ಓಟ್ಗಳು ಒಂದು 500 ಕರೆಕ್ಟ್ ಸರ್. ಓಕೆ ಏನಪ್ಪ ಈಗ 5 ರೂಪಾಯಿ ಒಪ್ಕೊತೀಯಾ? ಇನ್ಕ್ಲೂಡಿಂಗು ಆಮೇಲೆ ಚಾರ್ಜ್ ಅಂಗಡಿಯಲ್ಲಿ ಮಾಡಿದ್ರೆ ಲೈಸೆನ್ಸ್ ಹೊರತು ಮಾತಾಡೋದಕ್ಕೆ ಅಧಿಕಾರಿ ಮಾತಾಡ್ತಾರೆ ಸ್ವಲ್ಪ ಆಟೋ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಒಂದು ಅಭಿಪ್ರಾಯದಂತೆ ಹಾಗೂ ಮ್ಯಾನುಫ್ಯಾಕ್ಚರ್ಸ್ ಮತ್ತೆ ಡೀಲರ್ಸ್ ರಿಪೇರರ್ಸ್ ಇವ್ರದ್ದು ಎಲ್ಲರ ಒಂದು ಅಭಿಪ್ರಾಯವನ್ನ ಗ್ರಹಿಸಿ ಈಗ ನಾವು ಹೇಳ್ತಾ ಇರೋದು ಇನ್ಕ್ಲೂಡಿಂಗ್ ಸೀಲಿಂಗ್ 150 ಪ್ಲಸ್ 350 ಸೇರಿಸಿ 500 ರೂಪಾಯಿ ಅಂತ ನಿಗದಿಪಡಿಸೋಕೆ ನೀವೆಲ್ಲ ಒಪ್ಪಿದ್ದೀರಿ ಅಂತ ಅನ್ಕೊಂಡಿದ್ದೀವಿ. ಆಮೇಲೆ ಸರ್ ಯಾರೇ 50 ರೂಪಾಯಿ ಎಕ್ಸ್ಟ್ರಾ ತಗೊಂಡ್ರು ಯಾವ್ದೇ ಅಂಗಡಿಲಿ ಅದನ್ನ ನೀವೇ ಖುದ್ದಾಗಿ ಬಂದು ಅದಕ್ಕೆ ನಾನು ಹೇಳಿದ್ದು. ನಾನಾಗ ನಿಮ್ಗೊಂದು ಹೇಳಿದೆ, ಈಗಾಗಲೇ ಒಬ್ರು ಕಮ್ಮಿ ತಗೊಳ್ಳೋದು ಜಾಸ್ತಿ ಮಾಡ್ಬೇಡಿ. ನಾನು ಹೇಳಿದ್ರೆ ನೀವು ನನಗೆ ಕಟ್ಟಡ ಇಲ್ಲಿ ನಮ್ದು ಕುಲಕ್ಕೆ ಸಲ್ಲಿಸ್ತೀವಿ. ದಯಮಾಡಿ ಕ್ಷಮೆ ಕೇಳ್ತೀವಿ. ನೆಕ್ಸ್ಟ್ ಟೈಮ್ ಬರುವಾಗೆ ಬಿಲ್ಡಿಂಗ್ ಆದ್ರೆ ಟೀಚರ್ಸ್ ಕೂಡ ಸಮಾಧಾನ ಒಂದ್ ನಿಮಿಷ ದಯವಿಟ್ಟು ಅಧಿಕೃತ ತಯಾರಕರಾಗ್ಲಿ ಮಾರಾಟಗಾರರಾಗ್ಲಿ ರಿಪೇರರ್ಸ್ ಆಗ್ಲಿ ರಿಸಿಪ್ಟ್ ಇಲ್ಲದೆ ಇದ್ರೆ ದಯವಿಟ್ಟು ಮಾಡಿಸ್ಬೇಡಿ. ವೆಬ್ಸೈಟ್ ಎತ್ಕೊಂಡ್ ಬಂದ್ರೇನೆ ನಾವು ನಮ್ಮ ಇನ್ಸ್ಟ್ರಕ್ಷನ್ ಕೊಡ್ತೇವೆ. ಇನ್ಸ್ಪೆಕ್ಟರ್ಗೆ ರಿಸಿಪ್ಟ್ ಕೊಟ್ರೇನೆ ಮಾಡೋದು. ಸರ್ ಸರ್ವಿಸ್ ಲಿಸ್ಟ್ ಕೊಡಿ ಸರ್. 11 ಜನ ಯಾರಿದ್ದಾರೆ ಕೊಡ್ತೇವೆ ನಾವು, ಇದ್ರಲ್ಲೇ ಹಾಕ್ಬಿಡ್ತೇವೆ. ನಾಳೆ ನಾವು ಮಾತಾಡಲ್ಲ. ಅದರಲ್ಲಿ ಅಡ್ರೆಸ್ ಸಮೇತ ಫೋನ್ ನಂಬರ್ ಆ ಸ್ನೇಹಿತರೆ ತೀರ್ಮಾನ